ಭಾರತೀಯ ನ್ಯಾಯವ್ಯವಸ್ಥೆಯನ್ನು ಒಡ್ಡೊಡ್ಡಿ ತೆಗೆದ ಒಂದು ತೀರ್ಪಾಗಿತ್ತು ಬಾಬರಿ ಮಸೀದಿ ತೀರ್ಪು. ವರ್ಷಗಳಿಂದ ಮುಸ್ಲಿಂ ಆರಾಧನಾಲಯವಾಗಿದ್ದ ಬಾಬರಿ ಮಸೀದಿಯನ್ನು ಸಾಮುದಾಯಿಕವಾದಿಗಳ ಕೈಯಿಂದ ಕೆಡವಲಾಯಿತು ಮತ್ತು ಈಗ ಸುಪ್ರೀಂ ಕೋರ್ಟ್ನ ತೀರ್ಪಿನೊಂದಿಗೆ ಅಲ್ಲಿ ಒಂದು ದೇವಾಲಯವನ್ನು ಕಟ್ಟಲು ಸಿದ್ಧವಾಗುತ್ತಿದೆ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸ್ಥಾನದಲ್ಲಿರುವ ಕೆಲವು ವ್ಯಕ್ತಿಗಳಿಂದಾಗಿ ಭಾರತದ ಅತಿದೊಡ್ಡ ನ್ಯಾಯಪೀಠವಾದ ಸುಪ್ರೀಂ ಕೋರ್ಟ್ನ ಮೇಲಿನ ವಿಶ್ವಾಸವನ್ನು ಭಾರತೀಯ ಜನತೆ ಕಳೆದುಕೊಳ್ಳುತ್ತಿದ್ದಾರೆ. ಬಾಬರಿ ಮಸೀದಿ ಸೇರಿದಂತೆ ಬಿಜೆಪಿಗೆ ಪಕ್ಷಪಾತವಾದ ಹಲವು ತೀರ್ಪುಗಳನ್ನು ಹೊರಡಿಸಿದ ಸುಪ್ರೀಂ ಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಮೂರ್ತಿಯಾಗಿದ್ದವರು ರಂಜನ್ ಗೊಗೊಯ್. ಆದರೆ ಈ ರಂಜನ್ ಗೊಗೊಯ್ ಎಂಬ ವ್ಯಕ್ತಿಯಲ್ಲಿ ಈಗ ದೊಡ್ಡ ಬದಲಾವಣೆಗಳು ನಡೆಯುತ್ತಿವೆ. ಬಾಬರಿ ಮಸೀದಿಯೊಂದಿಗೆ ಸಂಬಂಧಿಸಿದ ಪ್ರಕರಣದಲ್ಲಿ ಭಾರತವನ್ನು ಆಳುವ ಸಾಮುದಾಯಿಕವಾದಿಗಳ ಒಳಸಂಚಿನ ಪಾತ್ರವು 100% ಸ್ಪಷ್ಟವಾಗುವಂತೆ ಹೊಸ ಸುದ್ದಿಯೊಂದು ಬಂದಿದೆ. ಮಾಜಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಅಸ್ಸಾಂನಲ್ಲಿ ಬಿಜೆಪಿಯ ಮುಖ್ಯಮಂತ್ರಿಯಾಗಿ ಸ್ಪರ್ಧಿಸಲಿದ್ದಾರೆ. ಹಣ ಮತ್ತು ಅಧಿಕಾರವನ್ನು ನೀಡಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಸೇರಿದಂತೆ ಭಾರತವನ್ನು ಆಳುವವರು ಭಾರತೀಯ ನ್ಯಾಯಪೀಠವನ್ನು ಖರೀದಿಸುತ್ತಿದ್ದಾರೆ. ವರ್ಷಗಳಿಂದ ಬಾಬರಿ ಮಸೀದಿಯು ಮಸೀದಿಯಾಗಿದ್ದರೂ ಮತ್ತು ಅದಕ್ಕೆ ಸ್ಪಷ್ಟ ಪುರಾವೆಗಳಿದ್ದರೂ ಅಲ್ಲಿ ದೇವಾಲಯ ಕಟ್ಟಲು ಆದೇಶಿಸಿದಾಗ ಅದಕ್ಕೆ ವಿರುದ್ಧವಾಗಿ ಏನೂ ಪ್ರತಿಕ್ರಿಯಿಸದಿರುವುದು, ಮೌನವಾಗಿರುವುದು ಸುಪ್ರೀಂ ಕೋರ್ಟ್ನ ಮೇಲಿನ ವಿಶ್ವಾಸ ಮತ್ತು ಗೌರವದಿಂದಾಗಿತ್ತು. ಆದರೆ ಈಗ ಬಯಲಾಗುತ್ತಿರುವ ಪ್ರತಿಯೊಂದು ಸುದ್ದಿಯೂ ಸುಪ್ರೀಂ ಕೋರ್ಟ್ನ ಮೇಲಿನ ವಿಶ್ವಾಸ ಮತ್ತು ಗೌರವವನ್ನು ಗಾಳಿಯಲ್ಲಿ ಹಾರಿಸುತ್ತಿದೆ. ಇಂತಹ ಸಾಮುದಾಯಿಕ ಆಡಳಿತಗಾರರಿಂದ ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮನ್ನು, ನಮ್ಮ ದೇಶವನ್ನು, ಎಲ್ಲರನ್ನೂ ಕಾಪಾಡಲಿ. ಆಮೀನ್.